ಒಂದು ಕಾಲದಲ್ಲಿ ಒಳ್ಳೆ ವೆಬ್ ಸೀರೀಸ್ ಹುಡ್ಕೋದೆ ದೊಡ್ಡ ಚಾಲೆಂಜ್ ಆಗಿತ್ತು ಗುರುವೆ. ಆದ್ರೆ ಇವತ್ತು ಕಂಟೆಂಟ್ಗಳು ಅಷ್ಟು ಜಾಸ್ತಿ ಆಗಿದೆ. ಯಾವ್ದು ನೋಡಬೇಕು, ಯಾವ್ದನ್ನ ಸ್ಕಿಪ್ ಮಾಡಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್. ಅದಕ್ಕೆ ನಾವು 2026ರ ಫಸ್ಟ್ ಹಾಫ್ ನ ಆಲ್ಮೋಸ್ಟ್ ಎಲ್ಲಾ ಮೇಜರ್ ವೆಬ್ ಸೀರೀಸ್ ಗಳನ್ನ ಬಿಂಜ್ ವಾಚ್ ಮಾಡಿ ಕಂಪೇರ್ ಮಾಡಿ ಫೈನಲಿ ನಮ್ಮ ಟಾಪ್ 10 ಲಿಸ್ಟ್ ಅನ್ನ ರೆಡಿ ಮಾಡಿದೀವಿ. ಕ್ರೈಮ್ ಥ್ರಿಲ್ಲರ್ಸ್ ಇರಬಹುದು, ಫೀಲ್ ಗುಡ್ ಡ್ರಾಮಾಸ್ ಇರಬಹುದು, ಇನ್ಸ್ಪೈರಿಂಗ್ ಸ್ಟೋರೀಸ್ ಇರಬಹುದು, ಪ್ರತಿ ಜಾನರ್ ಇಂದ ಬೆಸ್ಟ್ ಕಂಟೆಂಟ್ ಅನ್ನ ಈ ಲಿಸ್ಟ್ ಗೆ ಸೇರಿಸೋದಕ್ಕೆ ಟ್ರೈ ಮಾಡಿದ್ವಿ. ಹಾಗಾದ್ರೆ 2026ರ ಫಸ್ಟ್ ಹಾಫ್ ಅಲ್ಲಿ ರಿಲೀಸ್ ಆದಂತಹ ಖಡಕ್ ಸಿನಿಮಾದ ಫೇವರೇಟ್ ಟಾಪ್ 10 ವೆಬ್ ಸೀರೀಸ್ ಯಾವುದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಟಸ್ಕರಿ ಕ್ರೈಮ್ ಥ್ರಿಲ್ಲರ್ಸ್ ಅಂದ್ರೆ ಇನ್ವೆಸ್ಟಿಗೇಷನ್ ಮಾತ್ರ ಸ್ಟ್ರಾಂಗ್ ಇದ್ರೆ ಸಾಕಾಗಲ್ಲ ಗುರುವೆ. ಆಡಿಯನ್ಸ್ ನ ಎಪಿಸೋಡ್ ಇಂದ ಎಪಿಸೋಡ್ಗೆ ಕರ್ಕೊಂಡು ಹೋಗುವಂತಹ ಎಂಗೇಜ್ಮೆಂಟ್ ಕೂಡ ಅಷ್ಟೇ ಮುಖ್ಯ. ಟಸ್ಕರಿ ಅದರಲ್ಲಿ ಫುಲ್ ಮಾರ್ಕ್ಸ್ ನ ತಗೊಳುತ್ತೆ. ಮುಂಬೈನಲ್ಲಿ ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಒಂದು ಯಾವ ಭಯಾನೂ ಇಲ್ಲದೆ ತಮ್ಮ ಆಪರೇಷನ್ಸ್ ನ ನಡೆಸ್ತಾ ಇರುವಾಗ ಸಸ್ಪೆಂಡ್ ಆಗಿರುವಂತಹ ಅರ್ಜುನ್ ಮೀನಾ ಮತ್ತೆ ಅವನ ಟೀಮು ಆ ನೆಟ್ವರ್ಕ್ ಅನ್ನ ಬ್ರೇಕ್ ಮಾಡೋದಕ್ಕೆ ಫೀಲ್ಡ್ ಗಿಳಿತಾರೆ. ಅಲ್ಲಿಂದ ಮುಂದೆ ನಡೆಯುವಂತಹ ಇನ್ವೆಸ್ಟಿಗೇಷನ್, ಆಪರೇಷನ್ಸ್ ಮತ್ತೆ ಕ್ಯಾಟ್ ಅಂಡ್ ಮೌಸ್ ಗೇಮು ಈ ಸೀರೀಸ್ ನ ಮೇನ್ ಪ್ಲಾಟ್. ಇಮ್ರಾನ್ ಹಾಶ್ಮಿ ಅವರ ಕಮಾಂಡಿಂಗ್ ಪರ್ಫಾರ್ಮೆನ್ಸು, ರಿಯಲಿಸ್ಟಿಕ್ ಟ್ರೀಟ್ಮೆಂಟು ಮತ್ತೆ ಎಡ್ಜ್ ಆಫ್ ದ ಸೀಟ್ ಸ್ಕ್ರೀನ್ ಪ್ಲೇ ಈ ಸೀರೀಸ್ ನ ಸ್ಪೆಷಲ್ ಮಾಡಿಸುತ್ತೆ. ಒಂದು ಸಲ ಕತೆಗೆ ಇನ್ವೆಸ್ಟ್ ಆದ್ರೆ ಕಂಪ್ಲೀಟ್ ಮುಗಿಸೋವರೆಗೂ ಬೇರೆ ಕೆಲಸ ಮಾಡೋದಕ್ಕೆ ಮನಸ್ಸೇ ಆಗಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗ್ರೇಟ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ 7.1 IMDb ರೇಟಿಂಗ್ಸ್. ಸಪ್ನೆ ವರ್ಸಸ್ ಎವ್ರಿವನ್. ಒಂದು ಕನಸನ್ನ ನನಸು ಮಾಡಬೇಕು ಅಂದ್ರೆ ಟ್ಯಾಲೆಂಟ್ ಮಾತ್ರ ಇದ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ಅದೃಷ್ಟ, ತಾಳ್ಮೆ ಮತ್ತು ಸರಿಯಾದ ಆಪರ್ಚುನಿಟೀಸ್ ಕೂಡ ಬೇಕು. ಸಪ್ನೆ ವರ್ಸಸ್ ಎವ್ರಿವನ್ ಅದನ್ನ ತುಂಬಾ ರಾ ಅಂಡ್ ರಿಯಲಿಸ್ಟಿಕ್ ಆಗಿ ತೋರಿಸಿರುವಂತಹ ಸೀರೀಸ್. ಇಲ್ಲಿಂದ ಮೇನ್ ಕ್ಯಾರೆಕ್ಟರ್ ನ ಹೆಸರು ಜಿಮ್ಮಿ. ಜಿಮ್ಮಿಗೆ ಸಾಕಷ್ಟು ಹಣ ಸಂಪಾದಿಸಬೇಕು ಅನ್ನುವಂತಹ ಆಸೆ. ಇನ್ನೊಂದು ಕಡೆ ಪ್ರಶಾಂತ್ಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋ ಆಗ್ಬೇಕು ಅನ್ನುವಂತಹ ಕನಸು. ಬೇರೆ ಬೇರೆ ದಾರಿ ಹಿಡಿದಿರುವಂತಹ ಇವರಿಬ್ರು ತಮ್ಮ ತಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕೆ ಮಾಡುವಂತಹ ಹೋರಾಟ ಮತ್ತೆ ಆ ಜರ್ನಿನಲ್ಲಿ ಎದುರಿಸುವಂತಹ ಸವಾಲುಗಳೇ ಈ ಎರಡೂ ಸೀಸನ್ಗಳ ಮೇನ್ ಪ್ಲಾಟ್. ಅಂಬರೀಶ್ ವರ್ಮಾ ಅವರ ಬ್ರಿಲಿಯಂಟ್ ರೈಟಿಂಗ್, ಗ್ರೌಂಡೆಡ್ ಟ್ರೀಟ್ಮೆಂಟು ಮತ್ತೆ ಪರಮ್ವೀರ್ ಸಿಂಗ್ ಚೀಮಾ ಅವರ ಪರ್ಫಾರ್ಮೆನ್ಸು ಈ ಸೀರೀಸ್ ನ ಬೇರೆ ಲೆವೆಲ್ ತಗೊಂಡೋಗುತ್ತೆ. ಒಂದ್ ಎಪಿಸೋಡ್ ನೋಡಿದ್ಮೇಲೆ ಇನ್ನೊಂದು ನೋಡ್ಲೇಬೇಕು ಅನ್ನೋಂತಹ ಫೀಲಿಂಗು ಆಟೋಮೆಟಿಕ್ ಆಗಿ ಬರುತ್ತೆ. ಮತ್ತೆ ಅದೇ ಈ ಸೀರೀಸ್ ನ ದೊಡ್ಡ ಗೆಲುವು. ಇಲ್ಲಿ ಎಕ್ಸ್ಪ್ಲೋರ್ ಮಾಡಿರುವಂತಹ ಫ್ಯಾಮಿಲಿ ಡೈನಮಿಕ್ಸ್ ನಾನು ಈವರೆಗೂ ನೋಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಮಸ್ಟ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 9.2 IMDb ರೇಟಿಂಗ್ಸ್. ರಾಕ್ 1970ರ ಡೆಲ್ಲಿಯಲ್ಲಿ ಸೆಟ್ ಆಗಿರುವಂತಹ ಈ ಸೀರೀಸು ಆ ಕಾಲದಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳ್ಸಿದ್ದ ಬಿಲ್ಲಾ ರಂಗ ಕೇಸ್ನ ತುಂಬಾ ಗ್ರಿಪ್ಪಿಂಗ್ ಆಗಿ ಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಮಿರ್ಜಾಪುರ್ ಖ್ಯಾತಿಯ ಅಲಿ ಫಜಲ್ ಅವರು ಸಬ್ ಇನ್ಸ್ಪೆಕ್ಟರ್ ಜಯಪ್ರಕಾಶ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ಆ ಕೇಸ್ ಹಿಂದೆ ಇರುವಂತಹ ಭಯಾನಕ ಸತ್ಯನ ಅವರ ದೃಷ್ಟಿಕೋನದಿಂದ ತೋರಿಸಿದ್ದಾರೆ. ರೆಗ್ಯುಲರ್ ಕ್ರೈಮ್ ಥ್ರಿಲ್ಲರ್ಸ್ ತರ ಕೇವಲ ಇನ್ವೆಸ್ಟಿಗೇಷನ್ ಮೇಲೆ ಫೋಕಸ್ ಮಾಡದೆ ಮನುಷ್ಯನ ಡಾರ್ಕ್ ಸೈಡು, ಆ ಘಟನೆಯ ಎಮೋಷನಲ್ ಇಂಪ್ಯಾಕ್ಟು ಮತ್ತೆ ಆ ಕಾಲಘಟ್ಟದ ಹೆವಿನೆಸ್ ನ ತುಂಬಾ ಎಫೆಕ್ಟಿವ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದು ಈ ಸೀರೀಸ್ ನ ಬೇರೆ ಲೆವೆಲ್ ತಗೊಂಡೋಗುತ್ತೆ. ಒಂದು ಸಲ ಕತೆಗೆ ಇನ್ವೆಸ್ಟ್ ಆದ್ರೆ ಒಂದೇ ಸಿಟ್ಟಿಂಗ್ ಅಲ್ಲಿ ಮುಗಿಸ್ಬೇಕು ಅನ್ಸೋ ಲೆವೆಲ್ಗೆ ಎಂಗೇಜ್ ಮಾಡುತ್ತೆ ಮತ್ತು ಅದೇ ಇದನ್ನ ಈ ಲಿಸ್ಟ್ ಅಲ್ಲಿ ಸೇರ್ಸೋ ಹಾಗೆ ಮಾಡಿರೋದು. ಖಡಕ್ ಸಿನಿಮಾದ ಪ್ರಕಾರ ಇಟ್ಸ್ ಎ ಗ್ರೇಟ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.6 IMDb ರೇಟಿಂಗ್ಸ್. ಕೋರಾ ಸೀಸನ್ 2 ಪೊಲೀಸ್ ಇನ್ವೆಸ್ಟಿಗೇಷನ್ ಸೀರೀಸ್ ಅಂದ್ರೆ ಆ ಕೇಸ್ ಹಿಂದೆ ಇರೋರ ಜೊತೆಗೆ ಅವರ ನೋವು ಮತ್ತೆ ಎಮೋಷನ್ಸ್ ನ ಎಕ್ಸ್ಪ್ಲೋರ್ ಮಾಡಿದಾಗ ಅದು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಕೋರಾ ಸೀಸನ್ 2 ಅದನ್ನ ಸಕ್ಕತ್ತಾಗಿ ಮಾಡಿದೆ. ಪಂಜಾಬ್ ಬ್ಯಾಕ್ ಡ್ರಾಪ್ ನಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಗಾರುಂಡಿ ಮತ್ತು ಅವರ ಹೊಸ ಸೀನಿಯರ್ ಧನ್ವಂತ್ ಕೌರ್ ಒಂದು ನಿಗೂಢ ಮರ್ಡರ್ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರುವಾಗ ಆ ಕೇಸು ಅವರ ಪರ್ಸನಲ್ ಲೈಫ್ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ಮುಂದೆ ಹೊರಬರುವಂತಹ ಸತ್ಯಗಳೇ ಈ ಸೀಸನ್ ನ ಮೇನ್ ಪ್ಲಾಟ್. ಗ್ರೌಂಡೆಡ್ ರೈಟಿಂಗ್, ಲೇಯರ್ಡ್ ಸ್ಕ್ರೀನ್ ಪ್ಲೇ ಮತ್ತೆ ಬರುಣ್ ಸೋಪ್ತಿ, ಮೋನಾ ಸಿಂಗ್ ಅವರ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸು ಈ ಸೀರೀಸ್ ನ ಸ್ಪೆಷಲ್ ಮಾಡುತ್ತೆ. ಕ್ರೈಮ್ ಥ್ರಿಲ್ಲರ್ ಥ್ರಿಲ್ ಜೊತೆಗೆ ಎಮೋಷನಲ್ ಡೆಪ್ತ್ ನ ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿರುವಂತಹ ಸೀರೀಸ್ಗಳು ತುಂಬಾ ಕಡಿಮೆ. ಬಟ್ ಇಲ್ಲಿನ ಎಕ್ಸ್ಪೀರಿಯನ್ಸು ಬ್ರಿಲಿಯಂಟ್ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಮಸ್ಟ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ವಿತ್ 7.5 IMDb ರೇಟಿಂಗ್ಸ್. ಗುಲ್ಲಕ್ ಸೀಸನ್ 5. TVF ಈ ಹೆಸರು ಒಂದು ಕಂಟೆಂಟ್ ನೊಂದಿಗೆ ಅಸೋಸಿಯೇಟ್ ಆಗಿದೆ ಅಂದ್ರೆ ಕ್ವಾಲಿಟಿಯ ಗ್ಯಾರಂಟಿ ಖಂಡಿತ ಇರುತ್ತೆ. ಅಂಡ್ ಗುಲ್ಲಕ್ ಇಲ್ಲಿವರೆಗಿನ TVF ಅವರ ವರ್ಕ್ ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ರಿಯೇಷನ್ಸ್. ನಾವು ಈ ಹಿಂದೆ ಫೀಲ್ ಗುಡ್ ಸೀರೀಸ್ ನ ರೆಕಮೆಂಡ್ ಮಾಡುವಾಗ ಇದನ್ನ ರೆಕಮೆಂಡ್ ಮಾಡಿದ್ವಿ ಅಂಡ್ ಇದರ ಸೀಸನ್ 5 ಕೂಡ ಇದರ ಟ್ರ್ಯಾಕ್ ರೆಕಾರ್ಡ್ ನಂತೆಯೇ ಒಳ್ಳೆ ಮಜಾ ಕೊಡ್ತು. ಪ್ಲಾಟ್ ಲೈನ್ ನ ಹೇಳೋದಕ್ಕೆ ಕಷ್ಟನೇ, ಯಾಕಂದ್ರೆ ಸೀರೀಸ್ ನ ಕತೆ 4 ಸೀಸನ್ಸ್ ಟ್ರಾವೆಲ್ ಆಗಿದೆ. ಬಟ್ ನಮ್ದೇ ಕತೆ, ನಮ್ಮ ಆಸುಪಾಸ್ನಲ್ಲಿ ನೋಡುವಂತಹ ಪಾತ್ರಗಳ ಕತೆ ಅಂತ ಮಾತ್ರ ಹೇಳಬಲ್ಲೆ. ಇಲ್ಲಿ ಯಾರು ನಿಮ್ಗೆ ಪಾಠ ಹೇಳಲ್ಲ. ಬಟ್ ಈ ಸೀರೀಸ್ ನೋಡಿ ಮುಗಿಸಿದ್ರೆ ನೀವು ಖಂಡಿತ ಏನೋ ಒಂದನ್ನ ಕಲಿತೀರಾ. ಖಡಕ್ ಸಿನಿಮಾದ ಪ್ರಕಾರ ಇದು ಜಿಲೇಬಿಗಿಂತಲೂ ಸ್ವೀಟ್ ವಾಚ್. ಸೋನಿ ಲೈವ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ IMDb ರೇಟಿಂಗ್ಸ್ 9.1. ಮೇಡ್ ಇನ್ ಇಂಡಿಯಾ ಎ ಟೈಟಾನ್ ಸ್ಟೋರಿ. ಬಿಸ್ನೆಸ್ ಸ್ಟೋರೀಸ್ ಅಂದ್ರೆ ಬೋರಿಂಗ್ ಆಗಿರುತ್ತೆ ಅಂತ ಬಹುತೇಕ ಜನರು ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಅವು ಯಾವ ಥ್ರಿಲ್ಲರ್ಗಿಂತಲೂ ಕಮ್ಮಿ ಇರಲ್ಲ.
ಮೇಡ್ ಇನ್ ಇಂಡಿಯಾ ಎ ಟೈಟಾನ್ ಸ್ಟೋರಿ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ. ಇಲ್ಲಿ ಜಿಮ್ ಸರ್ಬ್ ಅವರು ಟೈಟನ್ ಬ್ರ್ಯಾಂಡ್ ಹಿಂದೆ ಇರುವಂತಹ ವಿಷನರಿ ಜೆರ್ಕ್ಸಸ್ ದೇಸಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು, ಭಾರತದಲ್ಲಿ ವರ್ಲ್ಡ್ ಕ್ಲಾಸ್ ವಾಚ್ ಬ್ರ್ಯಾಂಡ್ ಒಂದನ್ನ ಕಟ್ಟೋದಕ್ಕೆ ಅವರು ಮತ್ತೆ ಅವರ ಟೀಮು ಎದುರಿಸಿರುವಂತಹ ಸವಾಲುಗಳು, ರಿಜೆಕ್ಷನ್ಸ್ ಮತ್ತೆ ಅವರ ಜರ್ನಿ ಈ ಸೀರೀಸ್ನ ಮೇನ್ ಪ್ಲಾಟ್. ಜಿಮ್ ಸರ್ಬ್ ಅವರ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್, ಇನ್ಸ್ಪೈರಿಂಗ್ ರೈಟಿಂಗ್ ಮತ್ತೆ ಮೇಡ್ ಇನ್ ಇಂಡಿಯಾ ಸ್ಪಿರಿಟ್ನ ತುಂಬಾ ಎಂಗೇಜಿಂಗ್ ಆಗಿ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಈ ಸೀರೀಸ್ನ ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ. ಪ್ಲಾಟ್ ನೋಡಿದಾಗ ಅಷ್ಟೇನು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರ್ಬೋದು, ಆದ್ರೆ ಒಂದು ಎಪಿಸೋಡ್ ನೋಡಿದ್ಮೇಲೆ ಸೀರೀಸ್ ಯಾವ ರೀತಿ ಇನ್ವೆಸ್ಟ್ ಮಾಡಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗ್ರೇಟ್ ವಾಚ್. ಅಮೆಜಾನ್ MX ಪ್ಲೇಯರ್ ಮತ್ತೆ ಪ್ರೈಮ್ ವಿಡಿಯೋ ಆಪ್ ಅಲ್ಲಿ ಫ್ರೀ ಆಗಿ ವಿತ್ ಆಡ್ಸ್ ಅವೈಲಬಲ್ ಇದೆ. 8.7 IMDb ರೇಟಿಂಗ್ಸ್ ಹೊಂದಿದೆ. ಯಂಗ್ ಶರ್ಲಾಕ್ ಹೋಮ್ಸ್ ಕಥೆಗಳನ್ನ ನಾವು ಸಾಕಷ್ಟು ಸಲ ನೋಡಿದೀವಿ, ಆದ್ರೆ ಆ ಲೆಜೆಂಡರಿ ಡಿಟೆಕ್ಟಿವ್ ಹೇಗೆ ಹುಟ್ಕೊಂಡ ಅನ್ನೋದನ್ನ ಇಷ್ಟು ಸ್ಟೈಲಿಶ್ ಆಗಿ ತೋರಿಸಿರುವಂತಹ ಸೀರೀಸ್ ಇದು. ಇಲ್ಲಿ 19 ವರ್ಷದ ಶರ್ಲಾಕ್ ಹೋಮ್ಸ್ ಆಕ್ಸ್ಫರ್ಡ್ ನಲ್ಲಿ ಓದ್ತಾ ಇರುವಾಗ ಮಾಡದೇ ಇರುವಂತಹ ಮರ್ಡರ್ ಕೇಸ್ ಒಂದರಲ್ಲಿ ಸಿಗಾಕೊಳ್ತಾನೆ. ತನ್ನ ಮೊದಲನೇ ಇನ್ವೆಸ್ಟಿಗೇಷನ್ ಮೂಲಕ ದೊಡ್ಡ ಕಾನ್ಸ್ಪಿರಸಿ ಒಂದನ್ನ ಬಯಲಿಗೆ ಎಳೆಯೋದಕ್ಕೆ ಹೊರಟಂತಹ ಈ ಜರ್ನಿಯೇ ಸೀರೀಸ್ನ ಮೇನ್ ಪ್ಲಾಟ್. ಹೀರೋ ಫಿಯನೆಸ್ ಸ್ಟಿಫನ್ ಅವರ ಪರ್ಫಾರ್ಮೆನ್ಸು, ಗಾಯ್ ರಿಚಿ ಸ್ಟೈಲ್ ಮೇಕಿಂಗು, ಫಾಸ್ಟ್ ಪೇಸ್ ಸ್ಕ್ರೀನ್ ಪ್ಲೇ ಮತ್ತೆ ಶರ್ಲಾಕ್ ಮೋರಿಯೇಟರಿ ಡೈನಮಿಕ್ಸು ಈ ಸೀರೀಸ್ನ ಸ್ಪೆಷಲ್ ಮಾಡಿಸುತ್ತೆ. ಶರ್ಲಾಕ್ ಯೂನಿವರ್ಸ್ಗೆ ಹೊಸ ಆಂಗಲ್ ಅನ್ನ ಕೊಡೋದ್ರ ಜೊತೆಗೆ ಕಂಪ್ಲೀಟ್ ಎಂಟರ್ಟೈನರ್ ಆಗಿಯೂ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗ್ರೇಟ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಇಂಗ್ಲಿಷ್, ಹಿಂದಿ ಮತ್ತೆ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.5 IMDb ರೇಟಿಂಗ್ಸ್. ಪ್ರೀತಮ್ ಅಂಡ್ ಪೆಡ್ರೋ, ನಗು, ಎಮೋಷನ್ಸ್ ಮತ್ತೆ ಫ್ರೆಂಡ್ಶಿಪ್ ಈ ಮೂರು ಸರಿಯಾದ ಪ್ರಪೋರ್ಷನ್ ನಲ್ಲಿ ಸೇರಿದ್ರೆ ಹುಟ್ಕೊಳ್ಳೋದೆ ಪ್ರೀತಮ್ ಅಂಡ್ ಪೆಡ್ರೋ. ಇಲ್ಲಿ ಸೈಬರ್ ಸೆಲ್ಗೆ ಟ್ರಾನ್ಸ್ಫರ್ ಆಗಿರುವಂತಹ ಓಲ್ಡ್ ಸ್ಕೂಲ್ ಪೊಲೀಸ್ ಆಫೀಸರ್ ಪೆಡ್ರೋ ಮತ್ತೆ ಟೆಕ್ ಸ್ಯಾವಿ ಹ್ಯಾಕರ್ ಪ್ರೀತಮ್ ಮಿನಿಸ್ಟರ್ ಮಗನ ಕಿಡ್ನಾಪಿಂಗ್ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಒಟ್ಟಿಗೆ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಬೇರೆ ಬೇರೆ ಪರ್ಸನಾಲಿಟೀಸ್ ಇರುವಂತಹ ಇವರಿಬ್ಬರ ಪಾರ್ಟ್ನರ್ಶಿಪ್, ಇನ್ವೆಸ್ಟಿಗೇಷನ್ ಮತ್ತೆ ಅದರಿಂದ ಹುಟ್ಟುವಂತಹ ಕಾಮಿಡಿನೇ ಈ ಸೀರೀಸ್ನ ಮೇನ್ ಪ್ಲಾಟ್. ಅರ್ಷದ್ ವಾರ್ಸಿ ಅವರ ಎಫರ್ಟ್ಲೆಸ್ ಹ್ಯೂಮರ್, ಕ್ರೈಮ್ ಕಾಮಿಡಿ ಟ್ರೀಟ್ಮೆಂಟು ಮತ್ತೆ ಲೈಟ್ ಹಾರ್ಟೆಡ್ ಸ್ಕ್ರೀನ್ ಪ್ಲೇ ಈ ಸೀರೀಸ್ನ ಸ್ಪೆಷಲ್ ಎಲಿಮೆಂಟ್ಸ್ಗಳು. ಹೆವಿ ಕ್ರೈಮ್ ಥ್ರಿಲ್ಲರ್ಸ್ ಮಧ್ಯೆ ಕಂಪ್ಲೀಟ್ ರಿಫ್ರೆಶಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋದ್ರ ಜೊತೆಗೆ ಫ್ಯಾಮಿಲಿ ಜೊತೆ ಕೂಡ ಎಂಜಾಯ್ ಮಾಡಬಹುದಂತಹ ಎಂಟರ್ಟೈನರ್ ಆಗಿ ಇದು ವರ್ಕ್ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗ್ರೇಟ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 8 IMDb ರೇಟಿಂಗ್ಸ್. ರೆಸಾರ್ಟ್ ವರ್ಕ್ ಪ್ಲೇಸ್ ಡ್ರಾಮಾಸ್ ಅಂದ್ರೆ ಆಫೀಸ್ ಪಾಲಿಟಿಕ್ಸ್ ಮಾತ್ರ ಅಲ್ಲ ಗುರುವೆ, ಅಲ್ಲಿ ಕನಸುಗಳಿರ್ತವೆ, ಪ್ರೆಷರ್ ಇರುತ್ತೆ ಮತ್ತೆ ತಮ್ಮ ಐಡೆಂಟಿಟಿನ ಹುಡುಕುವಂತಹ ಹೋರಾಟ ಕೂಡ ಇರುತ್ತೆ. ರೆಸಾರ್ಟ್ ಅದನ್ನ ತುಂಬಾ ಎಂಟರ್ಟೈನಿಂಗ್ ಆಗಿ ಪ್ರೆಸೆಂಟ್ ಮಾಡಿದೆ. ಇಲ್ಲಿ ವಿಟ್ರಿ ಎಂಬ ರೂಮ್ ಸರ್ವಿಸ್ ಹುಡುಗ ದೊಡ್ಡ ಶೆಫ್ ಆಗಬೇಕು ಅನ್ನುವಂತಹ ಕನಸಿನ ಜೊತೆಗೆ RR ರೆಸಾರ್ಟ್ಗೆ ಬರ್ತಾನೆ. ಆದ್ರೆ ಅಲ್ಲಿನ ಟಾಕ್ಸಿಕ್ ಕಿಚನ್ ಕಲ್ಚರ್, ಸ್ಟ್ರಿಕ್ಟ್ ಹೆಡ್ ಶೆಫ್ ನೆಡುಮಾರನ್ ಮತ್ತೆ ತನ್ನ ಕನಸಿನ ಮಧ್ಯೆ ಅವನು ಮಾಡುವಂತಹ ಹೋರಾಟವೇ ಈ ಸೀರೀಸ್ನ ಮೇನ್ ಪ್ಲಾಟ್. ವಿಜಯ್ ಕುಮಾರ್ ರಾಜೇಂದ್ರನ್ ಅವರ ನ್ಯಾಚುರಲ್ ಪರ್ಫಾರ್ಮೆನ್ಸು, ವರ್ಕ್ ಪ್ಲೇಸ್ ಡ್ರಾಮಾ ಮತ್ತೆ ಒಂದು ಸೂಪರ್ಬ್ ಜರ್ನಿ ಈ ಸೀರೀಸ್ನ ಸ್ಪೆಷಲ್ ಮಾಡಿಸುತ್ತೆ. ರೆಸಾರ್ಟ್ ಇಂಡಸ್ಟ್ರಿ ಹಿಂದೆ ಇರುವಂತಹ ಪ್ರೆಷರ್ನ ರಿಲೇಟಬಲ್ ಆಗಿ ತೋರಿಸಿರೋದ್ರ ಜೊತೆಗೆ ವಿಟ್ರಿ ಪಾತ್ರ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.5 IMDb ರೇಟಿಂಗ್ಸ್. ಐ ವಿಲ್ ಫೈಂಡ್ ಯು ಒಂದು ಅಪ್ಪ ಮಗನ ಪ್ರೀತಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನ ಥ್ರಿಲ್ಲರ್ ಬ್ಯಾಕ್ ಟಾಪ್ ಅಲ್ಲಿ ತೋರಿಸಿರುವಂತಹ ಸೀರೀಸ್ಗಳು ತುಂಬಾ ಕಡಿಮೆ ಗುರುವೆ. ಐ ವಿಲ್ ಫೈಂಡ್ ಯು ಅದರಲ್ಲೊಂದು. ಇಲ್ಲಿ ಡೇವಿಡ್ ಬುರ್ಗಾಸ್ ಎಂಬ ವ್ಯಕ್ತಿ ತನ್ನ ಚಿಕ್ಕ ಮಗನ ಮರ್ಡರ್ ಕೇಸ್ನಲ್ಲಿ ಜೈಲ್ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾನೆ. ಒಂದು ಫೋಟೋ ಮೂಲಕ ಅವನ ಮಗ ಇನ್ನೂ ಬದುಕಿದಾನೆ ಅನ್ನುವಂತಹ ಸುಳಿವು ಸಿಗುತ್ತೆ. ಅಲ್ಲಿಂದ ಶುರುವಾಗುವಂತಹ ಅವನ ಸತ್ಯ ಹುಡುಕುವಂತಹ ಪ್ರಯತ್ನ, ಪ್ರಿಸನ್ ಎಸ್ಕೇಪ್ ಮತ್ತೆ ದೊಡ್ಡ ಕಾನ್ಸ್ಪಿರಸಿಯೇ ಈ ಸೀರೀಸ್ನ ಮೇನ್ ಪ್ಲಾಟ್. ಸ್ಯಾಮ್ ವರ್ತಿಂಗ್ಟನ್ ಅವರ ಎಮೋಷನಲ್ ಪರ್ಫಾರ್ಮೆನ್ಸು, ಟ್ವಿಸ್ಟ್ ತುಂಬಿರುವಂತಹ ರೈಟಿಂಗು ಮತ್ತೆ ಫಾಸ್ಟ್ ಪೇಸ್ಡ್ ಸ್ಕ್ರೀನ್ ಪ್ಲೇ ಈ ಸೀರೀಸ್ನ ಸ್ಪೆಷಲ್ ಮಾಡಿಸುತ್ತೆ. ಒಂದು ಟ್ವಿಸ್ಟ್ ಮುಗಿಯೋದ್ರೊಳಗಡೆ ಇನ್ನೊಂದು ಟ್ವಿಸ್ಟ್ ಕೊಡ್ತಾ ಹೋಗೋದ್ರಿಂದ ಬಿಂಜ್ ವಾಚ್ ಮಾಡೋದಕ್ಕೆ ಪರ್ಫೆಕ್ಟ್ ಸೀರೀಸ್ ಅಂತಾನೆ ಹೇಳ್ಬೋದು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗ್ರೇಟ್ ವಾಚ್. ನೆಟ್ಫ್ಲಿಕ್ಸ್ನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.2 IMDb ರೇಟಿಂಗ್ಸ್. ಇದಾಗಿತ್ತು 2026ರ ಫಸ್ಟ್ ಹಾಫ್ ಅಲ್ಲಿ ನಮಗೆ ತುಂಬಾ ಇಷ್ಟ ಆದಂತಹ ಟಾಪ್ 10 ವೆಬ್ ಸೀರೀಸ್. ನಿಮ್ಮ ಫೇವರೇಟ್ ಸೀರೀಸ್ ಯಾವುದು? ಈ ಲಿಸ್ಟ್ ಅಲ್ಲಿ ನಿಮಗೆ ಮಿಸ್ ಆಗಿದೆ ಅನ್ಸುವಂತಹ ಸೀರೀಸ್ ಇದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.